ನಮಸ್ಕಾರ ಎಲ್ರಿಗೂ. ನೋಡಿ, ನಾವಿವತ್ತು ಜ್ಯೋತಿಷ್ಶಾಸ್ತ್ರದಲ್ಲಿ ಮಧ್ವೇಶ್ವರಾಗಿ ಹೇಗೆ ತಿಳ್ಕೊಳ್ಳೋದು ಅನ್ನೋದನ್ನ ಹೇಳ್ತೀನಿ. ನೋಡಿ, ನಾವು ಫಸ್ಟು ಸಪ್ತಮ ಭಾವ ನೋಡಬೇಕು. ಸಪ್ತಮ ಭಾವದಲ್ಲಿ ಶುಭ ಗ್ರಹಗಳು ಸ್ಥಿತವಾಗಿದ್ದಾವ, ಬುಧ, ಗುರು, ಶುಕ್ರ ಗ್ರಹಗಳು ಸ್ಥಿತವಾಗಿದ್ದಾವ ಅಂತ ತಿಳ್ಕೊಬೇಕು. ಮತ್ತು ಸಪ್ತಮಾಧಿಪತಿ ಬಂದು ಶುಭ ಸ್ಥಾನಗಳಾದ ದ್ವಿತೀಯ ಭಾವ, ಸಪ್ತಮ ಭಾವ, ನವಭಾವ ಮತ್ತು ಏಕಾದಶ ಭಾವದಲ್ಲಿ ಏನನ್ನ ಸ್ಥಿತವಾಗಿದ್ದರೆ ಮದುವೆ ವಿಚಾರದಲ್ಲಿ ಚೆನ್ನಾಗಿರುತ್ತೆ. ಮತ್ತು ಇನ್ನೇನು ನೋಡ್ಬೋದು ಅಂದರೆ, ನಾವು ನವಗ್ರಹಗಳಲ್ಲಿ ಶುಕ್ರ ಗ್ರಹನ ನೋಡ್ತೀವಿ. ಶುಕ್ರ ಗ್ರಹ ಏನನ್ನ ನಾನು ಹೇಳ್ದಂಗೆ ದ್ವಿತೀಯ ಭಾವದಲ್ಲಿ, ಸಪ್ತಮ ಭಾವದಲ್ಲಿ, ನವಮ ಭಾವದಲ್ಲಿ, ಏಕಾದಶ ಭಾವದಲ್ಲಿ ಸ್ಥಿತವಾಗಿದ್ದರೆ ಅದು ಅನುಕೂಲಕರ ಆಗುತ್ತೆ. ನೋಡಿ, ಅದೇ ಥರ ನಾವು ನೆಗೆಟಿವ್ ಕಾಂಬಿನೇಷನ್ಸ್ನ ನೋಡಬೇಕು. ಸಪೋಸ್ ಅದೇ ಸಪ್ತಮಾಧಿಪತಿ ಬಂದು ದುಸ್ಥಾನಗಳಲ್ಲೇನೋ ಸ್ಥಿತವಾಗಿದ್ದರೆ, ಇಲ್ಲ ಶುಕ್ರ ಗ್ರಹ ಬಂದು ದುಸ್ಥಾನಗಳಲ್ಲೇನೋ ಸ್ಥಿತವಾಗಿದ್ದರೆ ಅವಾಗ ಸ್ವಲ್ಪ ಮ್ಯಾರಿಟಲ್ ಡಿಸ್ಟರ್ಬೆನ್ಸು ಇರುತ್ತೆ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಮತ್ತು ಎಲ್ಲರೂ ಹೇಳ್ತಿರ್ತಾರೆ ಮದುವೆ ಕೂಡ ಬರಲಿಲ್ಲ ಅಂತ. ನಾವು ಅದನ್ನು ದಶಾಭುಕ್ತಿ ಅಂತರ್ಭುಕ್ತಿಲಿ ವಿಶ್ಲೇಷಣೆ ಮಾಡಬೇಕಾಗುತ್ತೆ. ಯಾವಾಗ ಈ ದ್ವಿತೀಯ ಭಾವ, ಸಪ್ತಮ ಭಾವ, ನವಮ ಭಾವ ಮತ್ತು ಏಕಾದಶ ಭಾವ ಕನೆಕ್ಟ್ ಆಗ್ತಾವೋ ಅಂಥ ಟೈಮಲ್ಲಿ ಅವರಿಗೆ ಮದುವೆ ವಿಚಾರದಲ್ಲಿ ಹೊರಗೆ ಬರೋ ಅಂಥ ಚಾನ್ಸಸ್ಸು ಹೆಚ್ಚಿಗೆ ಇರುತ್ತೆ. ಮತ್ತು ರೆಮಿಡೀಸ್ ವೈಸು ನಾವು ಏನು ಮಾಡ್ಕೊಬೇಕು ಅಂದರೆ, ಸಪೋಸ್ ಮೆಲಿಫಿಕ್ ಎಫೆಕ್ಟ್ ಆಗ್ತಿದೆ ಮದುವೆ ವಿಚಾರಕ್ಕೆ ಅಂತಂದರೆ, ನಾವು ಅವರೆಕಾಳು ಅನ್ನೋ ಧಾನ್ಯ ಬರುತ್ತೆ, ಅದನ್ನು ನಾವು ವೃದ್ಧಾಶ್ರಮ ಇಲ್ಲ ಅನಾಥಾಶ್ರಮ ಇಲ್ಲ ಮಠಗಳಿಗೆ ಇಲ್ಲ ಬಡವ್ರಿಗೆ ಶುಕ್ರವಾರದತ್ತು ದಾನ ಮಾಡಬೇಕಾಗುತ್ತೆ. ಮತ್ತು ಪ್ರಾಕ್ಟಿಕಲಾಗಿ ಏನು ಮಾಡಬೇಕು ಅಂತಂದರೆ, ನಾವು ಹೈಜಿನ್ ಆಗಿರಬೇಕು. ಆಮೇಲೆ ಚೆನ್ನಾಗಿರೋ ಅಂಥ ಬಟ್ಟೆಗಳ್ನ ಧಾರಣೆ ಮಾಡ್ಕೊಬೇಕು. ಮತ್ತು ಯಾವಾಗಲೂ ಪರ್ಫ್ಯೂಮ್ನ ಉಪಯೋಗಿಸ್ಬೇಕು. ಇದರಿಂದ ಶುಕ್ರ ಆ್ಯಕ್ಟಿವೇಟ್ ಆಗ್ತಾನೆ, ನಮಗೆ ಶುಭ ಮಾಡ್ತಾನೆ. ಇನ್ನೊಂದೇನೆಂದರೆ, ನಾವು ಶುಕ್ರಗ್ರಹ ಅಂದಿದ ತಕ್ಷಣ ನಾವು ಅದನ್ನು ಹೆಣ್ಮಕ್ಳಿಗೆ ಹೋಲಿಸ್ತೀವಿ. ಅದರಿಂದ ನಾವು ಯಾವಾಗಲೂ ಹೆಣ್ಮಕ್ಳನ್ನ ಗೌರವಿಸ್ಬೇಕು, ಒಳ್ಳೆಯ ದೃಷ್ಟಿಯಿಂದ ನೋಡಬೇಕು. ಮತ್ತು ಇನ್ನೇನು ಮಾಡ್ಬೋದು ಅಂದರೆ, ಹೆಣ್ಣಿನ ಸಂಕೇತ ಬಂದು ಜಗದಂಬ ಅಂದರೆ ನಾವು ದುರ್ಗಾದೇವಿನಾಗಲಿ ಇಲ್ಲ ಮಹಾಲಕ್ಷ್ಮಿ ತಾಯಿನಾಗಲಿ ಆರಾಧನೆ ಮಾಡಿದರೆ ನಮಗೆ ಶುಕ್ರಗ್ರಹ ಆ್ಯಕ್ಟಿವೇಟ್ ಆಗುತ್ತೆ ಮತ್ತು ಮದುವೆ ಒದಗಿ ಬರೋ ಅಂತಹ ಚಾನ್ಸಸ್ ಇರುತ್ತೆ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.